ಇವತ್ತು ಮನೆಯಲ್ಲೇ ಡ್ರೈ ಗೋಬಿ ಮಾಡಿದ್ದೆ. ಅದು ನಾನೇ ಮನೆಯಲ್ಲಿ ತಯಾರು ಮಾಡಿರುವಂತಹ ಪೌಡ್ರ್ಗಳನ್ನು ಉಪಯೋಗಿಸ್ಕೊಂಡು. ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ಸಣ್ಣದೊಂದು ಒಗ್ಗರಣೆ ಕೂಡ ಮಾಡ್ಬೋದು. ಅದನ್ನು ಕೂಡ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಫಸ್ಟು ಗೋಬಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಹೂಕೋಸನ್ನ ಕಟ್ ಮಾಡಿಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಫುಲ್ ಬಿಸಿ ಇದೆ ನೀರು. ಇದನ್ನು ಒಂದು 5 ನಿಮಿಷಗಳ ಕಾಲ ಹೀಗೆ ನಾವು ಇಡಬೇಕಾಗುತ್ತೆ. ಅದರಲ್ಲಿ ಏನಾದ್ರು ಕೊಳಕು ಅಂಶ ಇದ್ದರೆ ಹೋಗುತ್ತೆ. ಮತ್ತು ಇಲ್ಲಿ ಹೂಕೋಸು ಸ್ವಲ್ಪ ಬೇಯುತ್ತೆ ಬಿಸಿ ನೀರು ಹಾಕೋದ್ರಿಂದ. ಇದಕ್ಕೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟಿನ, ಇದು ಮನೆಯಲ್ಲೇ ಪುಡಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಖಾರದ ಪುಡಿ ಒಂದು ದೊಡ್ಡ ಸ್ಪೂನೆಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ. ಮತ್ತು ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರದಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕು. ನೆನಪಿರಲಿ, ಮತ್ತು ನಾವಿಲ್ಲಿ ಏನು ಹೂಕೋಸನ್ನು ನೆನೆಸಿದ್ದೀವಲ್ವ ನೀರಲ್ಲಿ, ಆ ನೀರು ಕೂಡ ನಂತರದಲ್ಲಿ ಅಂದರೆ ಅದು ತೊಳೆದು ಹಾಕಿದ್ಮೇಲೆ ಅದರೊಳಗೆ ನೀರು ಸೇರ್ಕೊಂಡಿರುತ್ತಲ್ಲ ಹೂಕೋಸಲ್ಲಿ, ಆದ್ದರಿಂದ ಇದನ್ನು ಸ್ವಲ್ಪ ನಾವು ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳನೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ, ಸ್ವಲ್ಪ ಸ್ವಲ್ಪ ನೀರು ಮಾಡ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ನಾವೇನು ಪೌಡ್ರ್ ಹಾಕಿದ್ವೋ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಮತ್ತು ಚೆನ್ನಾಗಿ ಗಂಟಿಲ್ಲದೆ ರೀತಿಯಲ್ಲಿ ಕಲಿಸ್ಕೋಬೇಕು. ನೋಡಿ, ನಿಧಾನಕ್ಕೆ ನಾನು ಈ ರೀತಿ ಬರ್ತಿದ್ದೀನಿ. ಗಂಟಿರಬಾರ್ದು ಮೇಯ್ನಾಗಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಬಂದಿದ್ದೀನಿ. ಈ ಒಂದು ಹದಕ್ಕಿರಬೇಕು. ನಾವು ಕೇಕ್ ಮಾಡುವಾಗ ಬ್ಯಾಟರ್ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿರಬೇಕು. ನಂತರದಲ್ಲಿ ನಾವು ನೆನೆಸಿದಂಥ ಇಲ್ಲಿ ಹೂಕೋಸಿತ್ತಲ್ಲ, ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. 5 ನಿಮಿಷದ ಮೇಲಾಗಿದೆ ಈಗ. ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಹಾಗೂ ಅರ್ಧ ಬೆಂದಿದೆ ಈಗ ಹೂಕೋಸು. ಮತ್ತು ಇದರಲ್ಲಿ ಸ್ವಲ್ಪ ನೀರು ಅಂಶ ಇರುತ್ತೆ, ಆದ್ದರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಿಡಿದ್ದೆ ನಾನು. ನೋಡಿ, ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ಒಂದರಲ್ಲೇ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು, ಆದರೆ ಒಂದು ಸಪ್ರೇಟ್ ವೀಡಿಯೋ ಇರಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ನಂತರ ನಾವು ಕಲಿಸಿದಂಥ ಬ್ಯಾಟರ್ನ ಸ್ವಲ್ಪನೇ ಮಿಕ್ಸ್ ಮಾಡ್ತಿದ್ದೀನಿ. ಫಸ್ಟ್ ಅರ್ಧ ಭಾಗದಷ್ಟು ಹಾಕಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮತ್ತೊಂದು ಬ್ಯಾಚನ್ನು ಅದರಲ್ಲಿ ನೀವು ಕಲಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಳ್ತಿದ್ದೀನಿ. ಈಗ ಉಳಿದಿರುವಂಥ ಒಂದು ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತೀನಿ. ನೋಡಿ, ಸ್ವಲ್ಪ ಹೀಗೆ ತೆಳ್ಳಗಾಯ್ತು, ನಿಮಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು. ಅಂದರೆ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಆದ್ದರಿಂದ ನೋಡಿ ಎಲ್ಲನೂ ಈ ರೀತಿ ಕಲಿಸ್ಕೊಂಡು ಈಗ ಚೆನ್ನಾಗಿ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು. ಪಕ್ಕದಲ್ಲಿ ನಾನು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಮಾಮೂಲಿ ಎಣ್ಣೆನೇ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಮತ್ತು ಕಲಿಸಿದ ಕೂಡಲೇ ಮತ್ತೆ ಇದನ್ನು ಬಿಡೋಕ್ಕೆ ಹೋಗಬಾರ್ದು, ಯಾಕಂದರೆ ನೀರಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ. ಕಲಿಸಿದ ಕೂಡಲೇ ಇದನ್ನು ನಾವು ಎಣ್ಣೆಲಿ ಹಾಕೋಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ, ಎಣ್ಣೆ ಕೂಡ ಬಿಸಿ ಮಾಡೋಕ್ಕೆ ರೆಡಿಯಾಗಿದೆ, ಚೆನ್ನಾಗಿ ಬಿಸಿ ಆಗಿದೆ. ಒಂದು ಸ್ವಲ್ಪ ನಾವು ಇಲ್ಲಿ ಹಿಟ್ಟನ್ನು ಸ್ವಲ್ಪ ಸಿಮ್ಸಿದೆ. ನೋಡಿ, ಈ ರೀತಿ ಗುಳ್ಳೆ ಬರ್ತಾಯಿದೆ. ನಂತರ ಒಂದು ಚಮಚದ ಸಹಾಯದಿಂದ ನಾನು ಇದನ್ನು ಬಿಡ್ತಾಯಿದ್ದೀನಿ. ಕಲಿಸಿದ ಕಾಯಲ್ಲಿ ಕಲಿಸಿದ್ರಿ, ಚಮಚದ ಸಹಾಯದಿಂದ ಯಾಕೆ ಹೇಳ್ತಿದ್ದೀರ ಅಂದರೆ, ನಾವಿಲ್ಲಿ ಎಣ್ಣೆಲಿ ಬಿಡುವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಕಡಿಮೆ ಎಣ್ಣೆ ನಾನು ಯೂಸ್ ಮಾಡೋದು ನಿಮಗೆ ಗೊತ್ತಿರ್ಬೋದು. ಆದ್ದರಿಂದ ನಾನು ಚಮಚದ ಸಹಾಯದಿಂದನೇ ಬಿಡ್ತಾಯಿದ್ದೀನಿ. ಇದನ್ನು ನಾನು ಎಲ್ಲ ಬ್ಯಾಚ್ನು, ಅಂದರೆ ನಾನು ಟೋಟಲ್ ಸ್ವಲ್ಪ ಎಣ್ಣೆನ ಹಾಕಿರೋದ್ರಿಂದ ಒಂದು 4 ಸರಿ ನಾನು ಈ ರೀತಿ ಕರ್ಕೊಂಬಂದಿದ್ದೀನಿ. ಅಂದರೆ ಸ್ವಲ್ಪನೇ ಹಾಕಿಬಿಟ್ಟು ಕರಿತೀನಿ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಮಸಾಲೆ ಬಿಟ್ಕೊಂಡಾಗ ಅನ್ನಿಸ್ಬೋದು, ಮತ್ತೆ ಫ್ರೈ ಮಾಡ್ತಾನೆ ಇರಿ, ನಂತರದಲ್ಲಿ ಮಸಾಲೆ ಕರೆಕ್ಟಾಗಿ ಕೂಡುತ್ತೆ. ಇದೇನು ಮಸಾಲೆ ಬಿಟ್ಕೊಂಡ್ಬಿಡ್ತಲ್ಲ ಅಂದ್ಕೋಬೇಡಿ. ಮತ್ತು ಇದನ್ನು ಪೂರ್ತಿ ಫ್ರೈ ಆಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ನಂತರದಲ್ಲಿ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿರೋದು ಕಾಣುತ್ತೆ. ನಿಮಗೆ ಸ್ವಲ್ಪ ಅನ್ನಿಸ್ಬೋದು, ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ಬಿರುಕು ಬರ್ತಾಯಿದೆ ಅಂತ ಅನ್ನಿಸ್ಬೋದು. ನೋಡಿ, ಫುಲ್ಲು ಫ್ರೈ ಆದಮೇಲೆ ಈ ರೀತಿ ಚೆನ್ನಾಗಿ ಕೋಟಿಂಗ್ ಬಂದಿರುತ್ತೆ. ನಂತರದಲ್ಲಿ ಇದನ್ನು ನೀವು ತೆಗೆದಿಟ್ಕೋಬೋದು. ನೋಡಿ, ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ಎಲ್ಲ ಒಂದು ನಾನು ಪೀಸ್ಗಳನ್ನು ಇದೇ ರೀತಿಯಾಗಿ ನಾನು ಮಾಡ್ಕೊಂಬರ್ತೀನಿ. ನೀವೇನಾದ್ರು ಚಿಕನ್ ಮಾಡ್ತೀರಾ ಅಂತ ಹೇಳಿದ್ರೆ ಚಿಕನ್ನಿಗೂ ಸಹ ಇದನ್ನು ಇದೇ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆ ರೆಸಿಪಿಗಳನ್ನು ತುಂಬ ಹಾಕಿದ್ದೀನಿ. ಆ ರೆಸಿಪಿಗಳು ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ವೀಡಿಯೋನ ಮುಂದುವರಿಸ್ತೀನಿ. ನೋಡಿ, 2ನೇ ಸರಿಗೂ ಸಹ ಇದೇ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಮುಳುಗಿಸೇ ನಾವು ಫ್ರೈ ಮಾಡಬೇಕು. ಇಲ್ಲಾಂದರೆ ಒಂದು ಕಡೆ ಎಣ್ಣೆ ತಾಗೋದು, ಒಂದು ಕಡೆ ಬೇಗ ಬೇಯುತ್ತೆ, ಒಂದು ಕಡೆ ಬೇಗ ಬೇಯೋದಿಲ್ಲ. ಆದ್ದರಿಂದ ನೋಡಿ, ಈಗ ನಂತರದಲ್ಲಿ ಎಲ್ಲ ಒಂದು ಹೂಕೋಸನ್ನ ಈ ರೀತಿಯಾಗಿ ಡ್ರೈ ಗೋಬಿ ಈಗ ರೆಡಿಯಾಗಿದೆ. ನೋಡಿ, ಈ ರೀತಿ ಡ್ರೈ ಗೋಬಿ ಇದು ಮತ್ತು ತುಂಬ ರುಚಿಯಾಗಿದೆ, ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿದೆ. ಇದಕ್ಕೆ ಸಣ್ಣದೊಂದು ಒಗ್ಗರಣೆ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಎಲ್ಲ ಗೋಬಿದು ಅಲ್ಲ, ಅರ್ಧ ಗೋಬಿದು ಮಾಡ್ತೀನಿ. ಒಂದು ಪ್ಯಾನ್ ತೊಗೊಟ್ಟಿದ್ದೀನಿ, ಕರಿದಿರುವಂಥ ಎಣ್ಣೆನೇ ಹಾಕ್ತಾಯಿದ್ದೀನಿ ಅದಕ್ಕೆ. ಅಂದರೆ ನಾವು ಕರಿದ್ವಲ್ಲ, ಅದೇ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ನಂತರ ಸಣ್ಣದಾಗಿ
ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಜೊತೆಗೆ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ, ಇದು ನಿಮ್ಮ ಆಪ್ಷನಲ್, ಅದು ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ಇದು ಫ್ರೈ ಆಗಲಿ. ಜೊತೆಗೆ ಇಲ್ಲಿ ಸ್ವಲ್ಪ ಇಲ್ಲಿ ಕಾರ್ನ್ಫ್ಲವರ್ನ ಸ್ವಲ್ಪ ನೀರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹನಿ ಕಾರ್ನ್ಫ್ಲವರ್ ಅಂದರೆ ಒಂದು 1/4 ಸ್ಪೂನ್ ಕಾರ್ನ್ಫ್ಲವರ್ನ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಯಾಕಂತ ನಾನು ಹೇಳ್ತೀನಿ ನೋಡಿ. ನಂತರದಲ್ಲಿ ಒಂದು 1/4 ಚಮಚದಷ್ಟು ಇಲ್ಲಿ ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್ಲು, ಇತ್ತು ಅಂದರೆ ಮಾಡಿಕೊಡಿ, ಇಲ್ಲಾಂದರೆ ಡ್ರೈ ಗೋಬಿ. ನಂತರದಲ್ಲಿ ಒಂದು 1/4 ಚಮಚದಷ್ಟು ಇಲ್ಲಿ ಸೋಯಾ ಸಾಸ್ ಹಾಕಿದ್ದೀನಿ. ಜೊತೆಗೆ ಕೆಚಪ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಟೊಮೆಟೊ ಸಾಸ್ ಇತ್ತು ಅಂದರೆ ಹಾಕ್ಕೊಳ್ಳಿ. ಜೊತೆಗೆ ನಾವೇನು ಮಿಕ್ಸ್ ಮಾಡ್ಕೊಂಡ್ವಲ್ಲ ಕಾರ್ನ್ಫ್ಲವರ್ದು ಸರಿ, ಅದನ್ನು ಹಾಕ್ತಿದ್ದೀನಿ. ಇದು ಯಾಕೆ ಅಂದರೆ ಸ್ವಲ್ಪ ಗಟ್ಟಿ ಕೊಡುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದರಿಂದ. ನಂತರದಲ್ಲಿ ನಾವಿಲ್ಲಿ ಡ್ರೈ ಗೋಬಿ ಮಾಡಿದ್ವಲ್ಲ, ಇದರಲ್ಲಿ ಅರ್ಧ ಭಾಗದಷ್ಟು ನಾನು ಹಾಕ್ತಾಯಿದ್ದೀನಿ. ಅರ್ಧ ನಾನು ಡ್ರೈ ಗೋಬಿ ಅಂತಲೇ ಮಾಡ್ಕೊಂಡಿದ್ದು, ಅದೇ ರೀತಿಯಾಗಿ ತಿನ್ಕೊಳ್ತೀವಿ. ಇಷ್ಟೇ ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಮನೆಯಲ್ಲೇ ಮಾಡ್ಕೊಂಡಿರುವಂಥ, ಮನೆಯಲ್ಲಿರುವ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನಮಗೆ ಗೋಬಿ ರೆಡಿಯಾಗಿದೆ, ಡ್ರೈ ಗೋಬಿ ಮತ್ತು ಮಸಾಲ ಗೋಬಿ ಎರಡೂ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ, ಹೊರಗಡೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ನಮ್ಮ ಗೋಬಿ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.